ಕಂಡು ಗುರುವನು ವಂದಿಸುತ್ತಲವರನ್ನು ಅರ್ಪಿಸುತ್ತ ಕಾಣಿಕೆಗಳನ್ನು ನುಡಿದನಾಧೊರೆ ವಿನಯ ಕರ್ಪೂರವನು ಬೆಳಗಿದನಿಯೊಳಗೆ ಸ್ವಾಮಿ ಸ್ವೀಕರಿಸಿ ಈ ನಮ್ಮ ಅಲ್ಪ ಕಾಣಿಕೆಗಳನ್ನು ಸ್ವೀಕರಿಸುವಂತೆ ದೇವನು ಭಕ್ತರಿಂದ ನೈವೇದ್ಯವನು ಕೃತಾರ್ಥಗೊಳಿಸಿರೆಮ್ಮನು. ಅರಸನೇ ಲಭಿಸಲಿ ನಿನಗೆ ಯಶಸ್ಸು ಸರ್ವವಿಧದಲ್ಲೂ, ತಾಯಿ ಶುಭವಾಗಲಿ ನಿನಗೂ ಅಂತೆ ಅಕ್ಷಯವಾಗಲಿ ನಿಮ್ಮ ದಾನ ಧರ್ಮಗಳು. ಬಳಿಕದಲ್ಲಿ ಸೇವಿಸಿ ಆ ಆಶ್ರಮದ ಶಿಷ್ಯರಿತ್ತ ಫಲಾಹಾರ ಕ್ಷೀರಾಮ್ನುವನ್ನು ವಿರಮಿಸಿದರು ಕೆಲಗಳಿಗೆ. ಆಶ್ರಮದ ತಂಪಿನೊಳಗೆ ಒಡ್ಡಿತನುವನು ತಂಗಾಡಿಗೆ. ಬಳಿಕ ಗುರುವು ಕೂರಿಸಿ ಪ್ರೇಮದಲ್ಲಿ ಜಿನಭಾಲಕನು ಮಣಿಮಂಚದಲ್ಲಿ ನಡೆಸಿ ಸಿದ್ಧ ಪರಮೇಷ್ಠಿಗಳ ಪೂಜೆಯನ್ನು ನೀಡಿ ನಡೆದರವರಿಗೆ ಪ್ರಸಾದವನು ಪ್ರಾರಂಭಿಸಿದನು. ವಿದ್ಯಾಭ್ಯಾಸವನು ಉಚ್ಚರಿಸುತ್ತ ಗಗನ ಧ್ವನಿಯಲಿ ಓಂಕಾರವನು. ಮಹಾವೀರ ಮಹಾದರ್ಶನದಲ್ಲಿ ಆಶ್ರಮದ ಗುರು ಸನ್ನಿಧಿಗೆ ಜಿನಬಾಲಕನನ್ನು ವಿದ್ಯೆಗಾಗಿ ಬಿಟ್ಟು ಬರುವ ಪ್ರಸಂಗವನ್ನು ಇಲ್ಲಿ ವರ್ಣನೆ ಮಾಡಲಾಗ್ತಾ ಇದೆ ಅಲ್ವಾ. ಅತ್ಯಂತ ಮನೋಜ್ಞ. ಹೀಗೆ ಕುಲಗುರುವನ್ನು ಕಂಡು ಸಿದ್ಧಾರ್ಥ ಮಹಾರಾಜ ಅವರಿಗೆ ಬೇಕಾದ ಆಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ಕಾಣಿಕೆಗಳನ್ನು ಅರ್ಪಿಸಿ ದೊರೆ ಅತ್ಯಂತ ವಿನಯವಾಗಿ ಹೇಳ್ತೇನಂತೆ, ಗುರುಗಳೇ ಸ್ವೀಕಾರ ಮಾಡಿ ನಮ್ಮ ಅಲ್ಪ ಕಾಣಿಕೆಗಳನ್ನು. ವಿದ್ಯೆ ಕಲಿಸಿಕೊಡುವ ನಿಮ್ಮ ಗುರುಗಳಿಗೆ ಆ ವಿದ್ಯೆಗೆ ನೀವು ಹೇಳಿಕೊಡುವ ವಿದ್ಯೆಗೆ ಬೆಲೆ ಕಟ್ಟಲಾಗೋದಿಲ್ಲ. ಭಕ್ತರು ಹೇಗೆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೋ ಹಾಗೆ ಅಂಥೇಳಿ ಹೇಳ್ತೇನೆ. ಹಾಗೆ ಭಕ್ತರಿಂದ ನೈವೇದ್ಯವನ್ನು ಸ್ವೀಕಾರ ಮಾಡುವ ಹಾಗೆ ಗುರುಗಳು ಅದನ್ನು ಸ್ವೀಕರಿಸ್ತಾರಂತೆ ಮತ್ತು ಆಶೀರ್ವಾದ ಮಾಡ್ತಾರಂತೆ. ಹೇಗೆ ಅರಸನೇ ಲಭಿಸಲಿ ನಿನಗೆ ಯಶಸ್ಸು, ಶ್ರೀಯಪ್ಪ ಶರಮಣಿ ಸ್ಯಾದ್ವಾದ ರಕ್ಷಾಮಣಿ. ನಿನಗೆ ಸರ್ವ ವಿಧದಲ್ಲೂ ಕೂಡ ಯಶಸ್ಸು ಸಿಗಲಿ, ತಾಯಿ ನಿನಗೆ ಶುಭವಾಗಲಿ, ನಿಮ್ಮ ಇದೆಲ್ಲ ಅಕ್ಷಯವಾಗಲಿ ನಿಮ್ಮ ದಾನ ಧರ್ಮಗಳು ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ನಂತರ ಆ ರಾಜನ ಕುಟುಂಬದವರು ಆಶ್ರಮದಲ್ಲೇ ಶಿಷ್ಯರು ಕೊಟ್ಟಂಥ ಫಲ ಆಹಾರ ಕ್ಷೀರವನ್ನು ಕುಡಿದು ಅಲ್ಲೇ ಕೆಲಗಳಿಗೆ ಆಶ್ರಮದ ತಂಪಿನೊಳಗೆ ತಮ್ಮ ದೇಹವನ್ನು ಅಲ್ಲೇ ಅರ್ಪಿಸಿ ತಂಗಾಡಿಗೆ ಮೈಯೊಡ್ಡಿ ಮಲಗ್ತಾರಂತೆ. ನಂತರ ಬಳಿಕ ಗುರು ಬಹಳ ಪ್ರೀತಿಯಿಂದ ಜಿನಬಾಲಕನನ್ನು ಮಣಿಮಂಚ ಅಂದರೆ ಶಿಷ್ಯರು ಕುಳಿತುಕೊಳ್ತಕ್ಕಂಥ ಮಣಿ. ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು, ನೆಲದ ಮೇಲೆ ಕೂತ್ಕೊಂಡು ಓದ್ಕೋಬಾರ್ದು, ಅದು ಭೂಗತ ಆಗುತ್ತೆ. ಅವನಿಗೊಂದು ಮಣಿಮಂಚವನ್ನು ಏರ್ಪಾಟು ಮಾಡೋದರಲ್ಲಿ ಕೂರಿಸಿ ಸಿದ್ಧ ಪರಮೇಷ್ಠಿಗಳ ಪೂಜೆಯನ್ನು ಸಿದ್ಧ ಪರಮೇಷ್ಠಿಯನ್ನು ಪೂಜೆಯನ್ನು ಮಾಡ್ತೇನೆ. ಯಾಕಂದರೆ ಅರಿಹಂತರು ತೀರ್ಥಂಕರರು, ಸಿದ್ಧರು, ಮೋಕ್ಷಗಾಮಿಗಳು, ಅನಂತ ಸಿದ್ಧರಿದ್ದಾರೆ ಲೋಕದಲ್ಲಿ. ಆ ಪರಮೇಷ್ಠಿಯನ್ನು ಮಾಡಿ ಪಂಚ ನಮಸ್ಕಾರದ ಮುಖೇನ ಅವನಿಗೆ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ ಶುರು ಮಾಡ್ತಾನೆ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ವಜ್ರಾಯಾಣಂ, ನಮೋ ಹೇ ಸವ್ವಸಾಹೂಣಂ. ಜೈನಾಗಮದ ಈ ಪ್ರಾಕೃತದ ಪಂಚ ನಮಸ್ಕಾರವನ್ನು ಶಿಷ್ಯನಾದಂತಹ ಆ ಜಿನಬಾಲಕನಿಗೆ ಆರಂಭದಲ್ಲಿ ಹೇಳ್ತಾನೆ. ಮತ್ತೆ ಮುಂದುವರಿದು ಜೈನಾಗಮದ ಮಂಗಲಾಷ್ಟಕವನ್ನು ಕೂಡ ಈ ರೀತಿಯಾಗಿ ಹೇಳ್ತಾನೆ. ಶ್ರೀಮನ್ಮನ್ಮಸುರಾಸುರೇಂದ್ರ ಮುಕುಟರತ್ನ ಶ್ರೀಮನ್ಮನ್ಮಸುರಾಸುರೇಂದ್ರ ಮುಕುಟರತ್ನ ಎಂಬುದಾಗಿ ಅದನ್ನು ಕೂಡ ಹೇಳಿ ಅವನು ಅಲ್ಲಿ ನಡೆದಿರ್ತಕ್ಕ ಪಂಚಪರಮೇಷ್ಠಿಗಳನ್ನು ಸ್ತುತಿಸಿ ನಮೋಕಾರ ಮಂತ್ರವನ್ನು ಹೇಳಿ ಮತ್ತೆ ಇದನ್ನು ಹೇಳಿ ಅವನು ಅಲ್ಲಿ ನೆರೆದಿರ್ತಕ್ಕಂಥವರಿಗೆ
ಆ ಜ್ಞಾನದ ಪ್ರಸಾದವನ್ನು ಆರಂಭ ಮಾಡ್ತೇನೆ. ವಿದ್ಯಾಭ್ಯಾಸವನ್ನು ಉಚ್ಚರಿಸುತ್ತಾ ಗಗನಧ್ವನಿಯಲ್ಲಿ ಓಂಕಾರ ಸಹಿತವಾಗಿ ಅವನು ವಿದ್ಯಾಭ್ಯಾಸವನ್ನು ಗುರು ಹೇಳಿಕೊಡ್ತಕ್ಕಂಥ ಸಂದರ್ಭವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಮಸ್ಕಾರ.